ಆಗ್ಯವು. ಸುಮಾರು 5 ಬಾರಿಗೆ ಶಾಸಕರಾಗಿ ಈಗ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ DCC ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಜನರ ನಂಬಿಕೆ ವಿಶ್ವಾಸದಿಂದ ಅವರು 5 ಬಾರಿ ಚುನಾವಿತ ಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ರಾಜೀವ್ ಕಾಗೆ ಅವರು, ಲಕ್ಷ್ಮಣ್ ಸವದಿ ಅವರು, ಇಲ್ಲಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಇಬ್ಬರು ಅಣ್ಣ ತಮ್ಮ. ಅಣ್ಣಂದ್ರ ರಾಮ, ತಮ್ಮ ಅಂದ್ರೆ ಲಕ್ಷ್ಮಣ. ಈ ರೀತಿ ಇಬ್ಬರು ಕೂಡಿಕಿಸಿಂದ 2 ಕ್ಷೇತ್ರ, ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ ಅವರು, ಕಾಗವಾಡ ಕ್ಷೇತ್ರದಿಂದ ರಾಜೀವ್ ಕಾಗೆ ಅವರು ಸುಮಾರು 30 ವರ್ಷಗಳ ಕಾಲ ಇಬ್ಬರು ಒಂದಾಗಿ ಬಂದಿದ್ದಾರೆ. ಅದರತ್ತ ಇವತ್ತಿನ ದಿನಮಾನದಲ್ಲಿ ಭೌಗೋಳಿಕ ಕ್ಷೇತ್ರ ಅಥಣಿ ಮತ್ತು ಕಾಗವಾಡ ಇದೇ ತಾಲೂಕಾ ಇರೋದ್ರ, ಅಥಣಿ ತಾಲೂಕಾನೇ ಇತ್ತು. ಈಗ ತಾನೇ ಆಡಳಿತಾತ್ಮಕವಾಗಿ ಪೂರ್ಣ ಇನ್ನೂ ಕಾಗವಾಡಕ್ಕಿಲ್ಲ. ಹಿಂಗಿರೋದ್ರ ಸಮೀಪ ಗ್ರಾಮಗಳು, ಸಮೀಪ ಹಳ್ಳಿಗಳು ಕೂಡ ಅಥಣಿಗೆ ಆಡಳಿತಾತ್ಮಕವಾಗಿ ಇನ್ನೂ ಅದಾವೆ. ಆದ್ರೆ ಇವತ್ತಿನ ದಿನ ಕೆಲವೊಬ್ಬರ ಯೂಟ್ಯೂಬ್ ಚಾನಲ್ದಾಗಲಿ ಹಿಂಬಾಲಕರು ಏನು ರಾಜೀವ್ ಕಾಗೆ ಅವರ ಚುನಾವಣೆಗೆ ನಿಲ್ಲಂಗಿಲ್ಲ, 2028ಕ್ಕೆ ಮತ್ತೆ ಬೇರೆದವರು ನಿಲ್ತೀವಿ, ಮತ್ತು ಕಾಗವಾಡ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಅಂತೇಳಿ ಕಿಶಿಂದ ವಾಟ್ಸಪ್ ಗ್ರೂಪ ಅಥವಾ ಫೋನ್ ಮೂಲಕ ಅಥವಾ ಹರಿಬಿಡುಗು ಮಾಡೈತಿ. ಆದ್ರೆ ಈ ರೀತಿ ಮಾಡೋದ್ರಿಂದ ಅದಕ್ಕೆ ಹಿಂಬಾಲಕರು ಕಾಗವಾಡ ಮತಕ್ಷೇತ್ರದ ಮುಂದಿನ ಅಭ್ಯರ್ಥಿ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ಅಂತ ಹೇಳಿ ಕಿಶಿಂದ ಈಗಾಗಲೇ ಹಿಂಬಾಲಕರು ಬಿಂಬಿಸ್ತಾ ಇದ್ದಾರೆ. ಅದು ಲಕ್ಷ್ಮಣ್ ಸವದಿ ಅವರು, ರಾಜೀವ್ ಕಾಗೆ ಅವರು ಮಧ್ಯೆ ವೈಮನಸ್ ತರುವಂಥ ಕೆಲಸ ಮಾಡಬೇಡ್ರಿ ಅನ್ನುವಂಥದ್ದು ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಹಾಗೇನು ಇತ್ತಂದ್ರೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂತ ನಮ್ಮದು ವಿಚಾರ ಐತಿ. ಕಾಗವಾಡ ಕ್ಷೇತ್ರದ ಶಾಸಕರು ಮುಂದಿನ 2028ಕ್ಕೆ ರಾಜೀವ್ ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅವರೇ MLA ಅಂತೇಳಿ ಕಿಶಿಂದ ತಾವು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಲಕ್ಷ್ಮಣ್ ಇವರು ಚಿದಾನಂದ ಸವದಿ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕು. ಏನಾದರೂ ಅವ್ರು ಮೌನ ವಹಿಸ್ರಂದ್ರೆ ನಾವು ಏನಾದರೂ ಇದು ಮುಂದಿನ ತಯಾರಿ ನಡೆದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಆದರೆ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಡೆ ಇಡಬೇಕು. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಒಬ್ಬರು ಪ್ರಭಾವಿ ನಾಯಕರು. ಹಿಂಗಿರಿದ್ರೆ ಅವ್ರು ಯಾವ ಹೊರ್ತಿಲ್ದೆ ಯಾರೋ ಏನೂ ಮಾಡಂಗಿಲ್ಲ, ಅವ್ರ ಹಿಂಬಾಲಕರು ಯಾವುದೇ ಏನೂ ಮಾಡಂಗಿಲ್ಲ. ಹಿಂಗಿರೋದ್ರಿಂದ ಅವರು ತಕ್ಷಣ ಅದನ್ನು ತಡೆ ಹಿಡಿಬೇಕು. ಮತ್ತು ಕಾಗವಾಡ ಶಾಸಕ ರಾಜೀವ್ ಕಾಗೆ ಅವರು ಮೊನ್ನೆ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಜೊಲ್ಲೆ ಅವರು, ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಇಬ್ಬರು ಲಿಂಗಾಯತರ ಆಯ್ಕೆಯಾಗಿದ್ದಾರೆ. ಹಿಂಗಿರೋದ್ರಿಂದ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾಯತ ಮತದಾರರು ಇರೋದ್ರಿಂದ ಪ್ರಾತಿನಿಧ್ಯವನ್ನು ಲಿಂಗಾಯತ ಸಮಾಜಕ್ಕೆ ನೀಡಿದ್ದಾರೆ. ಆದರೆ ಇವತ್ತಿನ ದಿವಸ ಅಥಣಿ ಮತ್ತು ಕಾಗವಾಡ ಕ್ಷೇತ್ರದಲ್ಲಿ ಕೂಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ ಬ್ಯಾಂಕ್ಗಳು ಹೆಚ್ಚಿರೋದ್ರಿಂದ ಲಿಂಗಾಯತರಿಗೆ ಪ್ರಾತಿನಿಧ್ಯನ ಕೊಡಬೇಕು. ನಾವು ಈಗ ಕಾಗವಾಡದಿಂದ ರಾಜೀವ್ ಕಾಗೆ, ಅಥಣಿಯಿಂದ ಲಕ್ಷ್ಮಣ್ ಸವದಿ ಅವರು ಲಿಂಗಾಯತರು ಅಂತ ಹೇಳಿದ ನಾವು ಇನ್ನೂವರೆಗೆ ಮತದಾನ ಮಾಡ್ಕೊತ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿವಸ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ಹಿರಿಯ ಶಾಸಕರು ಇಡೀ ಜಿಲ್ಲೆಯಲ್ಲಿ ರಾಜೀವ್ ಕಾಗೆ ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅಂತ ಪ್ರಭಾವಿ ನಾಯಕರು ಹೇಳಿದಂಗೆ ಇಡೀ ಜಿಲ್ಲಾ ಲೀಡರ್ಗಳು ನಾವೆಲ್ಲರೂ ಕೂಡ ಕೇಳ್ಕೊತ ಬಂದಿದ್ದೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ತಾವು ಇದನ್ನು ತಡೆ ಹಿಡಿಬೇಕು. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ನಾವು ಅಥಣಿ ಬೇರೆ ಅಲ್ಲ, ಕಾಗವಾಡ ಬೇರೆ ಅಲ್ಲ, ಭೌಗೋಳಿಕ ಕ್ಷೇತ್ರ ಒಂದೇ. ಹೀಗಾಗಿ ಈಗ ತಾನೇ ಒಡೆದು ಕಾಗವಾಡಕ್ಕೆ ಹೋಗೈತೆ. ಹಿಂಗಿರೋದ್ರಿಂದ ಈಗ ತಾಲೂಕಾ ಸ್ವಲ್ಪ ಒಂದು 20 ಹಳ್ಳಿಗಳು ಅಷ್ಟೇ ಆ ಕಡೆ ಕಾಗವಾಡ ತಾಲೂಕು ಐತಿ, ಇನ್ನುಳಿದೆಲ್ಲ ಅಥಣಿ ತಾಲೂಕಾನ ಅಂತ ಹೇಳಿ ಅದರ ಒಬ್ರಿಗೊಬ್ಬರು ಸಂಬಂಧ ಅದಾವು. ನಾವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಮುಂದುವರೆದಾದ್ರೆ ನಾವು ಅಥಣಿ ಮತ್ತು ಕಾಗವಾಡ ಪಂಚಮಸಾಲಿ ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾಗ್ತೈತಿ. 2028ರ ಚುನಾವಣೆಯಲ್ಲಿ ನಾವು ಮುಂದಿನ ತಯಾರಿ ಮಾಡ್ಕೋಬೇಕಾಗ್ತದೆ. ಒಬ್ಬ ಶಾಸಕರ ಮೇಲೆ ತಾವು ಆರೋಪ ಮಾಡಬೇಕು.